ಖಾನ್ ಸರ್. ಎಸ್, ದೇಶಾದ್ಯಂತ ಈ ಹೆಸರು ಇದೀಗ ಸಾಕಷ್ಟು ಜನಪ್ರಿಯ ಆಗಿರುವಂತಹ ಹೆಸರು. ಅದರ ಜೊತೆಗೆ ಜನಪ್ರಿಯವಾಗಿರುವಂತಹ ಶಿಕ್ಷಕ. ಎಂಥ ಕಷ್ಟಕರ ಪ್ರಶ್ನೆಗಳು ಇದ್ರೂ ಕೂಡ, ಎಂಥ ಕಷ್ಟಕರ ವಿಷಯಗಳು ಇದ್ರೂ ಕೂಡ ಮಕ್ಕಳಿಗೆ ಅರ್ಥವಾಗುವ ರೀತಿಯಲ್ಲಿ ವಿವರಿಸಬಲ್ಲರು. ಕಷ್ಟದಲ್ಲಿ ಬೆಳೆದು ಅವರ ಯಶಸ್ಸಿನ ಶಿಕ್ಷಕರಾಗಿ ಬೆಳೆದಿದ್ದಾರೆ. ಇವತ್ತು ಬಿಹಾರದ ಪ್ರತಿ ಜಿಲ್ಲೆಯಲ್ಲೂ ಕೂಡ ಡಯಾಲಿಸಿಸ್ ಸೆಂಟರ್, ಬ್ಲಡ್ ಬ್ಯಾಂಕ್ ತೆರೆಯಲು ಹೊರಟಿದ್ದಾರೆ. ಈ ಪ್ರೀತಿಯ ಖಾನ್ ಸರ್ ಒಂದು ಕತೆ ನೋಡಿ. ಬಸ್ಗೆ ದುಡ್ಡಿಲ್ಲದೆ ಊರಿಗೆ ನಡೆದುಕೊಂಡು ಹೋಗಿದಂತ ಖಾನ್ ಸರ್ 107 ಕೋಟಿ ರೂಪಾಯಿ ತಿರಸ್ಕರಿಸಿದಂತ ಕತೆ. ಅರೆ ಏನ್ರಿ, ಖಾನ್ ಸರ್ ಇಷ್ಟೊಂದು ಫೇಮಸ್? ಎಸ್, ಯೂಟ್ಯೂಬ್ ನಲ್ಲಿ ಪಾಠಗಳನ್ನ ಕಲಿಯುವ ಇವತ್ತಿನ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಖಾನ್ ಸರ್ ಹೆಸರು ಗೊತ್ತೇ ಇದೆ. ಬಹಳ ಅದ್ಭುತವಾಗಿ ಪಾಠ ಮಾಡುವ ಕೌಶಲ್ಯ ಇವ್ರದು. ಬಹಳ ಕಠಿಣ ವಿಷಯಗಳನ್ನ ಕೂಡ ಮಕ್ಕಳಿಗೆ ಅರ್ಥ ಆಗುವ ರೀತಿಯಲ್ಲಿ ವಿವರಿಸ್ತಾರೆ. ಇವರ ಹೆಸರು ಫೈಜಲ್ ಖಾನ್ ಅಂತ, ಆದ್ರೆ ಎಲ್ಲರಿಗೂ ಚಿರಪರಿಚಿತವಾಗಿದ್ದು ಖಾನ್ ಸರ್ ಅಂತ. ಎಸ್, ಇವರ ಯೂಟ್ಯೂಬ್ ವಾಹಿನಿಗಳಿಗೆ 2.5 ಕೋಟಿ ಸಬ್ಸ್ಕ್ರೈಬರ್ ಇದ್ದಾರೆ. 20 ಕೋಟಿಗೂ ಕೂಡ ಅಧಿಕ ವೀಕ್ಷಣೆ ಇದೆ. ಖಾನ್ ಸರ್ ಮೂಲತಃ ಉತ್ತರ ಪ್ರದೇಶದವರು. ಬಿಹಾರ ಈಗ ಇವರ ಕಾರ್ಯಸ್ಥಾನ ಆಗ್ಬಿಟ್ಟಿದೆ. ಇಲ್ಲಿಂದಲೇ ಅವರ ಆನ್ಲೈನ್ ನಲ್ಲಿ ಪಾಠಗಳನ್ನ ಮಾಡ್ತಾ ಇದ್ದಾರೆ. ಇವರ ಪಾಠದ ವಿಡಿಯೋಗಳು ಯೂಟ್ಯೂಬ್ ನಲ್ಲಿ ಇದ್ದು ದೇಶದ ಎಲ್ಲಾ ಮಕ್ಕಳಿಗೂ ಕೂಡ ಲಭ್ಯ ಇದೆ. ಇವತ್ತು ಬಿಹಾರದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಡಯಾಲಿಸಿಸ್ ಸೆಂಟರ್ ಮತ್ತು ಬ್ಲಡ್ ಬ್ಯಾಂಕ್ ಗಳನ್ನ ತೆರೆಯಲು ಹೊರಟಿದ್ದಾರೆ. ಬಹಳ ಬಡತನದಲ್ಲಿ ಬೆಳೆದಂತ ಫೈಜಲ್ ಖಾನ್, ಎಸ್, ಸಿಕ್ಕಾಪಟ್ಟೆ ಬಡತನ, ಕಿತ್ತು ತಿನ್ನುವಂತ ಬಡತನ. ಆ ಬಡತನದಲ್ಲಿ ಬೆಳೆದಂತ ಖಾನ್ ಸರ್, ನಾನು ಬಡತನದಲ್ಲಿ ಬೆಳೆದಿರಬಹುದು, ಈಗಿನ ಮಕ್ಕಳು ಯಾರೂ ಕೂಡ ಕಷ್ಟವನ್ನ ಪಡಬಾರದು, ಶಿಕ್ಷಣವನ್ನ ಪ್ರತಿಯೊಬ್ಬರಿಗೂ ಕೂಡ ದೊರಕಲೇಬೇಕು ಅನ್ನುವಂತ ಕಾರಣದಿಂದಾಗಿ ಖಾನ್ ಸರ್ ಬಹಳಷ್ಟು ಅದ್ಭುತವಾದಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನೋಡಿ, ಉತ್ತರ ಪ್ರದೇಶದ ಫೈಜಲ್ ಖಾನ್ ಅವರು ಉತ್ತಮ ಹಣಕಾಸು ಸ್ಥಿತಿ ಹೊಂದಿರಲಿಲ್ಲ. ಬಹಳ ಬಡತನ ಕುಟುಂಬದಲ್ಲಿ ಜನಿಸ್ತಾರೆ. ಭಾರತೀಯ ಸೇನೆ ಸೇರಬೇಕು ಅಂತ ಬಹಳ ಆಸೆಯನ್ನ ಕೂಡ ಇಟ್ಕೊಂಡಿರ್ತಾರೆ. ನೋಡಿ, 3 ಬಾರಿ ಅವರು ಸೇನೆಯನ್ನ ಸೇರಲು ಮಾಡಿದಂತ ಪ್ರಯತ್ನ ವಿಫಲ ಆಗುತ್ತೆ. ಕೈಯಲ್ಲಿ ಕೆಲಸ ಇಲ್ಲ, ಕಾಸು ಇಲ್ಲದಂತ ಸ್ಥಿತಿಯಲ್ಲಿರ್ತಾರೆ. ಸೊ ಅವಾಗ ಏನ್ ಮಾಡ್ಬೇಕಪ್ಪ, ಮುಂದೆ ಹೇಗ್ ಮಾಡ್ಬೇಕು ಜೀವನ ಅನ್ನುವಂಥದ್ದು. ಸೊ ಒಬ್ಬ ವಿದ್ಯಾರ್ಥಿಗೆ ಈ ಶಿಕ್ಷಣವನ್ನ ಅನ್ನುವಂಥದ್ದು, ಎಜುಕೇಶನ್ ಅನ್ನುವಂಥದ್ದು, ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಕ್ಲಾಸ್ ಆರಂಭ ಆಗಿದ್ದು ಹೇಗೆ ಅನ್ನುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. ಒಬ್ಬ ವಿದ್ಯಾರ್ಥಿಗೆ ಖಾನ್ ಸರ್ ಪಾಠ ಹೇಳಿಕೊಡಲು ಆರಂಭ ಮಾಡ್ತಾರೆ. ಆ ಹುಡುಗ ತನ್ನ ಕ್ಲಾಸ್ಗೆ ಮೊದಲನೇ ಬಾರಿಗೆ ಒಂದಿಷ್ಟು ಫಸ್ಟ್ ಬರುವಂತ ಕೆಲಸ ಮಾಡ್ತಾನೆ. ಸೊ ಆವಾಗ ಬಾಯಿಂದ ಬಾಯಿಗೆ ಹರಡ್ತಾ ಹೋಗುತ್ತೆ. ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ಇವರ ಪಾಠಕ್ಕೆ ಸೇರಿಕೊಳ್ಳಲು ಒಂದಿಷ್ಟು ಆರಂಭ ಮಾಡ್ತಾರೆ. ಆದ್ರೆ ಬಹಳ ಕಡಿಮೆ ಫೀಸು ಪಡಿತಾ ಇದ್ದರು ಖಾನ್ ಸರ್. ಯಾಕಂತಂದ್ರೆ ಅಷ್ಟರ ಮಟ್ಟಿಗೆ, ಯಾಕಂದ್ರೆ ಕಿತ್ತು ತಿನ್ನುವಂತ ಬಡತನ ಪ್ರತಿಯೊಬ್ಬರದು ಕೂಡ, ಬಡ ಮಕ್ಕಳನ್ನ ಎಜುಕೇಶನ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಸೊ ಹಾಗಾಗಿ ಅವ್ರ ಕಡೆಯಿಂದ ಹೆಚ್ಚಿಗಾಗಿ ಯಾವುದೇ ರೀತಿಯಾದಂತ ಫೀಸ್ ಅನ್ನ ತಗೋತಾ ಇರ್ಲಿಲ್ಲ. ಸೊ ಒಂದು ದಿನ ಏನಾಗ್ಬಿಡ್ತು ಅಂತಂದ್ರೆ, ಆರಂಭದಲ್ಲಿ ಟ್ಯೂಷನ್ ನಿಂದ ಬರ್ತಾ ಇದ್ದಂತ ಆದಾಯ ಖಾನ್ ಸರ್ಗೆ ಅಷ್ಟಕ್ಕಷ್ಟೇ ಆಗಿರ್ತಿತ್ತು. ಯಾಕೆಂತಂದ್ರೆ ಜೀವನ ಖರ್ಚು, ದೈನಂದಿನ ಖರ್ಚು ವೆಚ್ಚ ನಿಭಾಯಿಸಲು ಸಾಕಾಗ್ಬಿಡ್ತಾ ಇತ್ತು. ಒಂದು ದಿನ ಊರಿಗೆ ಹೋಗೋದಕ್ಕೂ ಕೂಡ ಬಹಳ ಕಷ್ಟ ಆಗೋಗ್ಬಿಡುತ್ತೆ. ನೋಡಿ, ಅವತ್ತು ಜೇಬೆಲ್ಲ ಒಂದಿಷ್ಟು ತಡ್ಕಾಡ್ದಂತ ಸಂದರ್ಭದಲ್ಲಿ ಸಿಕ್ಕಿದ್ದು ಕೇವಲ 40 ರೂಪಾಯಿ ಮಾತ್ರ. ಊರಿಗೆ ಹೋಗೋದಕ್ಕೆ ಬೇಕಾಗಿತ್ತು 90 ರೂಪಾಯಿ. ಸೊ ಯಾರ ಬಳಿ ಆದ್ರೂ ಕೂಡ ಹಣ ಕೇಳಬೇಕು ಅಂತಂದ್ರೆ ಬಿಗುಮಾನ. ಕೊನೆಗೆ ಖಾನ್ ಸರ್ ಅವರು ತಮ್ಮ ಊರಿಗೆ ನಡೆದು ಹೋಗ್ತಾರೆ. ಸುಸ್ತಾಗ್ತಾರೆ, ಹಸಿವಾದ್ರೂ ಕೂಡ ಸ್ವಾಭಿಮಾನ ಮಾತ್ರ ಯಾವತ್ತೂ ಬಿಡೋದಿಲ್ಲ. ನೋಡಿ, ಅವತ್ತು ಒಂದು ನಿರ್ಧಾರವನ್ನ ಮಾಡ್ತಾರೆ. ಅದು ಗಂಗಾ ನದಿ ತಟದಲ್ಲಿ ಒಂದು ನಿರ್ಧಾರ ಆಗುತ್ತೆ. ಊರಿಗೆ ಹೋಗುವ ದಾರಿಯಲ್ಲಿ ಗಂಗಾ ನದಿ ತಟದಲ್ಲಿ ರಾತ್ರಿ ಕೂತ್ಕೊಂಡು ಆಲೋಚನೆಯನ್ನ ಮಾಡ್ತಾರೆ. ಅವರಿಗೆ ತಮ್ಮದೇ ಆದಂತ ಒಂದು ಕೋಚಿಂಗ್ ಸೆಂಟರ್ನ ತೆರೆಯಬಹುದು ಅನ್ನುವಂತ ಅನಿಸಿಕೆ ಬಂದ್ಬಿಡುತ್ತೆ. ತಮ್ಮ ಸ್ನೇಹಿತರ ಸಹಾಯದಿಂದ ಚಿಕ್ಕದಾಗಿ ಒಂದಿಷ್ಟು ಕೋಚಿಂಗ್ ಕ್ಲಾಸ್ ಅನ್ನ ಶುರು ಮಾಡ್ಕೊಳ್ತಾರೆ. ಸೊ ನೋಡಿ, ಆ ಸಂದರ್ಭದಲ್ಲಿ ಆರಂಭ ಆಗಿರುವಂತ ಒಂದು ಕೋಚಿಂಗ್ ಕ್ಲಾಸ್ ಇಷ್ಟರ ಮಟ್ಟಿಗೆ ಬೆಳೆದು ಹೋಗ್ಬಿಟ್ಟಿದೆ ಅಂತಂದ್ರೆ, ಅದರಲ್ಲಿ ಸರಿಸುಮಾರು 70,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಆನ್ಲೈನ್ ಕ್ಲಾಸ್ ಅನ್ನ ಪಡೆದುಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದೀಗ ಒಂದು ರೀತಿಯಾಗಿ ಇದೇ ಕೋಚಿಂಗ್ ಕ್ಲಾಸ್ಗೆ ಒಂದು ರೀತಿಯಾಗಿ ಹೇಳ್ಬೇಕು ಅಂತಂದ್ರೆ ಬಾಂಬ್ ಬೆದರಿಕೆ ಕೂಡ ಬಂದಿತ್ತು. ಸೊ ಆವಾಗ ನೆರವಿಗೆ ನಿಂತಂತ ಸಂದರ್ಭದಲ್ಲಿ ಯಾರು ಅಂತಂದ್ರೆ ವಿದ್ಯಾರ್ಥಿಗಳು, ಅವರ ಕೈಯಲ್ಲಿ ಕಲ್ತಿರುವಂತ ವಿದ್ಯಾರ್ಥಿಗಳು. ನೋಡಿ, ಫೈಜಲ್ ಖಾನ್ ಸರ್ ಏನಿದ್ದಾರೆ, ಅವರ ಕೋಚಿಂಗ್ ಕ್ಲಾಸ್ ಶುರು ಮಾಡಿದಂತ ಸಂದರ್ಭದಲ್ಲಿ ಅವರ ದುರದೃಷ್ಟಕ್ಕೆ ದುರುಳರು ಒಂದಿಷ್ಟು ದೃಷ್ಟಿ ಬಿದ್ದೇ ಬಿಡುತ್ತೆ. ಯಾಕೆಂತಂದ್ರೆ ಒಬ್ಬ ಮನುಷ್ಯ ಬೆಳಿತಾ ಇದ್ದಾನೆ ಅಂತಂದಾಗ ಅವರನ್ನ ಕಾಲು ಹಿಡಿದು ಎಳೆಯುವಂತ ಕೆಲಸ ಸಹಜವಾಗಿ ಇತ್ತೀಚಿನ ದಿನಗಳಲ್ಲಿ ನಡೀತಾನೆ ಇದೆ. ಯಾವನೋ ಒಬ್ಬ ಪಕ್ಕದ ಮನೆಯವನು ಬೆಳಿತಾ ಇದ್ದಾನೆ ಅಂತಂದ್ರೆ ಈ ಮನೆಯವನಿಗೆ ಆಗಿ ಬರ್ತಾ ಇರಲ್ಲ, ಆ ಮನೆಯವನು ಬೆಳಿತಾ ಇದ್ದಾನೆ ಅಂತಂದ್ರೆ ಇವನಿಗೆ ಆಗಿ ಬರ್ತಾ ಇರಲ್ಲ. ಈ ರೀತಿಯಾಗಿ, ಯಾಕೆಂತಂದ್ರೆ ನಮ್ಮಲ್ಲೇ ಒಂದಿಷ್ಟು ಕಾಂಪಿಟೇಷನ್ ಇದೆ. ಸೊ ಯಾರೇ ಒಬ್ಬ ಬೆಳೆದ್ರು ಕೂಡ ಒಂದು ರೀತಿಯಾಗಿ ಹಿಂಗಿರುತ್ತೆ ಅಂತಂದ್ರೆ, ಏನಪ್ಪಾ ಇವನು ಬೆಳೆದ್ಬಿಟ್ಟ ಅಂತಂದ್ರೆ ನಮ್ಮನ್ನ ಹಾಗೆ ಹೀಗೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಸಹಜವಾಗಿ ಆ ಭಾಗದಲ್ಲಿ
ಆ ಕೋಚಿಂಗ್ ಕ್ಲಾಸ್ಗೆ ಸಿಕ್ಕಾಪಟ್ಟೆ ಮನ್ನಣೆ ಸಿಗುವಂತ ಕೆಲಸ ಆಗುತ್ತೆ, ಸಾಕಷ್ಟು ವಿದ್ಯಾರ್ಥಿಗಳು ಬರುವಂತ ಕೆಲಸ ಮಾಡ್ತಾರೆ. ಸೊ ಅವಾಗ ಏನಾಗೋಗ್ಬಿಡುತ್ತೆ ಅಂತಂದ್ರೆ ಆ ಕೋಚಿಂಗ್ ಸೆಂಟರ್ ಮೇಲೆ ಒಂದಿಷ್ಟು ಯಾರೋ ಬಾಂಬ್ ಹಾಕುವಂತ ಕೆಲಸ ಮಾಡ್ಬಿಡ್ತಾರೆ. ಸೊ ಅವಾಗ ಖಾನ್ ಸರ್ ಸಿಕ್ಕಾಪಟ್ಟೆ ಬಿಡ್ತಾರೆ, ತಮ್ಮ ಗುರಿ ಏನಂತೂ ಅವರಿಗೆ ಸ್ಪಷ್ಟವಾಗಿರುತ್ತೆ. ಸೊ ಆದ್ರೆ ಅಚ್ಚರಿ ಸಂಗತಿ ಏನಪ್ಪಾ ಅಂತಂದ್ರೆ ತಮ್ಮ ಪ್ರಿಯ ಖಾನ್ ಸರ್ ನೆರವಿಗೆ ಬಂದಿದ್ದೆ ಮಕ್ಕಳು. ನೋಡಿ, ಸಿನಿಮಾಗಳಲ್ಲಿ ತೋರಿಸಿದಂತಹ ದೃಶ್ಯಗಳನ್ನ ಖಾನ್ ಸರ್ ಜೀವನದಲ್ಲಿ ಬಹಳಷ್ಟು ನಡೆದೋಗ್ಬಿಟ್ಟಿದೆ. ಮಕ್ಕಳು ಬಂದು ಕೋಚಿಂಗ್ ಸೆಂಟರ್ ಅನ್ನ ಸ್ವಚ್ಛಗೊಳಿಸುವಂತ ಸಹಾಯ ಮಾಡ್ತಾರೆ. ಸೊ ಈ ಘಟನೆಗೆ ಒಂದಿಷ್ಟು ಖಾನ್ ಸರ್ ಆತ್ಮವಿಶ್ವಾಸವನ್ನ ಮತ್ತಷ್ಟು ಹೆಚ್ಚು ಮಾಡುವಂತ ಕೆಲಸ ಮಾಡ್ತಾರೆ. ಯಾಕೆ ಅಂತಂದ್ರೆ ಆ ಕೋಚಿಂಗ್ ಕ್ಲಾಸ್ಗೆ ಸಂಪೂರ್ಣವಾಗಿ ಸೆಕ್ಯೂರಿಟಿ ಆಗಿ ನಿಂತಂತ ಯಾರು ಅಂತಂದ್ರೆ ಮಕ್ಕಳು. ಸೊ ಅಷ್ಟರ ಮಟ್ಟಿಗೆ ಅದ್ಭುತವಾಗಿ ನಿಲ್ಲುವಂತ ಕೆಲಸ ಮಾಡ್ತಾರೆ. ಸರ್, ನಾವು ನಿಮ್ಮ ಜೊತೆ, ನಾವು ನಿಮ್ಮ ಹಿಂದೆ ನಿಂತಿದ್ದೀವಿ, ನಿಮ್ಮ ಬೆಂಬಲಕ್ಕೆ ನಾವಿದ್ದೀವಿ ಅನ್ನುವಂತ ವಿಶ್ವಾಸವನ್ನ ಮಕ್ಕಳು ಕೊಡ್ತಾರೆ. ಸೊ ಅದಾದ ನಂತರ ಇನ್ನೊಂದು ವಿಷಯ ಬಹಿರಂಗ ಆಗಿರುವಂತದ್ದು ಏನಪ್ಪಾ ಅಂತಂದ್ರೆ ಕಪಿಲ್ ಶರ್ಮಾ ಶೋನಲ್ಲಿ ಒಂದಿಷ್ಟು ಈ ಮಾತುಗಳು ಹೊರ ಬಂದಿರುವಂತದ್ದು. ಖಾನ್ ಸರ್ ಅವರು ಪಾಠ ಮಾಡುವಂತ ಶೈಲಿ ಏನಿದೆ ದೇಶಾದ್ಯಂತ ಗಮನ ಸೆಳೆಯುವಂತ ಕೆಲಸ ಆಗ್ತಾ ಇದೆ. ಸೊ ತಮ್ಮೊಂದಿಗೆ ಕೆಲಸ ಮಾಡುವಂತ ಖಾನ್ ಸರ್ ಅವರಿಗೆ ಒಂದು ಕಂಪನಿ ಸರಿಸುಮಾರು ಒಂದಲ್ಲ ಎರಡಲ್ಲ 107 ಕೋಟಿ ರೂಪಾಯಿ ಆಫರ್ ಅನ್ನ ನೀಡಿತಂತೆ. ಆದ್ರೆ ಸರ್ ಅದನ್ನ ತಿರಸ್ಕಾರವನ್ನ ಮಾಡ್ತಾರೆ. ಸೊ ಖಾನ್ ಸರ್ ಈ ಹಣಕ್ಕಾಗಿ ಟ್ಯೂಷನ್ ಮಾಡ್ತಾ ಇರ್ಲಿಲ್ಲ. ಫೀಸ್ ಕಟ್ಟಲಾಗದಂತ ಅದೆಷ್ಟು ಅಸಹಾಯಕ ಮಕ್ಕಳ ಬದುಕನ್ನ ಮಾರ್ಪಡಿಸುವಂತ ಒಂದು ಪ್ರಯತ್ನದಲ್ಲಿದ್ದ ಅವರಿಗೆ ವಿದ್ಯಾರ್ಥಿಗಳಿಗೆ ತನ್ನ ಅಗತ್ಯ ಇದೆ ಅನ್ನೋದಕ್ಕಿಂತ ಗೊತ್ತಿತ್ತು. ಇದೇ ಕಾರಣಕ್ಕೆ 106 ಕೋಟಿ ರೂಪಾಯಿ ಆಫರ್ ಬಂದರೂ ಕೂಡ ಅದನ್ನ ನಿರಾಕರಿಸ್ತಾರೆ. ತಮ್ಮ ಕೈಕರ್ಯವನ್ನ ಮುಂದುವರಿಸುವಂತ ಕೆಲಸವನ್ನ ಖಾನ್ ಸರ್ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ 107 ಕೋಟಿ ಏನಾದ್ರೂ ಈ ಆಫರ್ ಅನ್ನ ತಾವು ಸ್ವೀಕಾರ ಮಾಡಿದ್ರೆ ಮನೆಯನ್ನ ಕಟ್ಟಬಹುದಾಗಿತ್ತು, ಬಹಳ ಅದ್ಭುತವಾದಂತ ಜೀವನವನ್ನ ಮಾಡಬಹುದಾಗಿತ್ತು. ಆದರೆ ಅವರನ್ನ ನಂಬಿರುವಂತ ಅದೆಷ್ಟೋ, ಯಾಕಂತಂದ್ರೆ ಅವರ ಕ್ಲಾಸ್ ಅಲ್ಲಿ ಪ್ರತಿಯೊಬ್ಬ ಹಳ್ಳಿಯ ವಿದ್ಯಾರ್ಥಿ ಅಂತಂದ್ರೆ ಫೀಸ್ ಕೂಡ ಕಟ್ಟಲಾಗದಂತ ವಿದ್ಯಾರ್ಥಿಯು ಕೂಡ ಅವರ ಕ್ಲಾಸ್ ಅನ್ನ ಅಟೆಂಡ್ ಮಾಡುವಂತ ಕೆಲಸ ಮಾಡಬೇಕು ಅನ್ನುವಂತ ದೃಷ್ಟಿಯಿಂದ ಖಾನ್ ಸರ್ ಈಗಲೂ ಕೂಡ ಆ ವ್ಯಕ್ತಿತ್ವದಲ್ಲಿ ಬದುಕುವಂತ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಸರಿಸುಮಾರು 107 ಕೋಟಿ ಆಫರ್ ಬಂತು ಅಂತಂದ್ರೆ ಅದು ಯಾವ ವಿಚಾರದಲ್ಲಿ ಅಂತಂದ್ರೆ ನಿಜವಾಗ್ಲೂ ಕೂಡ ಯಾರಿಗಾದ್ರೂ ಕೂಡ ಈ ರೀತಿ ಆದಂತ ಆಫರ್ ಬಂದ್ರೆ ಮೊದಲಿಗಾಗಿ ಎಜುಕೇಶನ್ ಅನ್ನುವಂಥದ್ದು ಹೆಂಗಾಗೋಗ್ಬಿಟ್ಟಿದೆ ಅಂತಂದ್ರೆ ಬಿಸಿನೆಸ್ ಆಗೋಗ್ಬಿಟ್ಟಿದೆ. ಸೊ ಇಂಥದ್ರಲ್ಲಿ ಖಾನ್ ಸರ್ ಏನ್ ಮಾಡ್ಬಿಡ್ತಾರೆ, 107 ಕೋಟಿ ಆಫರ್ ಬಂದ್ರೂ ಕೂಡ ಅದನ್ನ ತಿರಸ್ಕಾರ ಮಾಡ್ತಾರೆ. ಯಾಕೆ ಅಂತಂದ್ರೆ ನಾನು ಕೊಡ್ತಾ ಇರುವಂತ ಶಿಕ್ಷಣವನ್ನ, ನಾನು ಅದೆಷ್ಟೋ ವಿದ್ಯಾರ್ಥಿಗಳ ಜೀವನದಲ್ಲಿ ನಾನು ಬಹಳಷ್ಟು ಬೆಳಕನ್ನ ತರುವಂತ ಕೆಲಸ ಮಾಡಬೇಕು. ನಾನು 107 ಕೋಟಿಯನ್ನ ಏನಾದ್ರೂ ಹಣ ತೆಗೆದುಕೊಂಡ್ರೆ ಬಹುಶಃ ಮಕ್ಕಳು ಒಂದ್ ಕಡೆ ಗಮನಿಸ್ತಾ ಹೋದ್ರೆ ನಾನು ಮನೆ ಕಟ್ಕೊಳ್ಬಹುದು, ನಾನು ರಾಯಲ್ ಲೈಫ್ ಅನ್ನ ಲೀಡ್ ಮಾಡಬಹುದು. ಆದರೆ ನಮ್ಮನ್ನೇ ನಂಬಿದಂತ ಅದೆಷ್ಟೋ ಮಕ್ಕಳುಗಳು, ಅದೆಷ್ಟೋ ಜನರು ಇದ್ದಾರೆ, ಅವರೆಲ್ಲರೂ ಕೂಡ ಒಂದು ರೀತಿಯಾಗಿ ಹಿಂಗಾಗೋಗ್ಬಿಡುತ್ತೆ ಅಂತಂದ್ರೆ ನೋಡವ್ವ ಖಾನ್ ಸರ್ ಕೂಡ ಒಂದಿಷ್ಟು ಹಣ ಸಿಕ್ಕಿತು ಅಂತ ಚೇಂಜ್ ಆಗ್ಬಿಟ್ರು ಅನ್ನುವಂಥದ್ದು ಬೇಡ. ಯಾಕೆ ಆ ಭಾಗದಲ್ಲಿ ಒಂದಿಷ್ಟು IAS ಆಫೀಸರ್ಗಳು ಬಹಳಷ್ಟು ಆಗ್ತಾರೆ ಅಂತಂದ್ರೆ, ಡಿಸ್ಟ್ರಿಕ್ಟ್ ಕಲೆಕ್ಟರ್ಗಳು ಆಗ್ತಾರೆ ಅಂತಂದ್ರೆ ಅಲ್ಲಿರುವಂತ ಎಜುಕೇಶನ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಬಹಳಷ್ಟು ಎಜುಕೇಶನ್ ಅನ್ನ ಯಾವ ರೀತಿಯಾಗಿ ಕೊಡಬೇಕು, ಏನ್ ಕತೆ ಅನ್ನೋದು ಕೂಡ ಖಾನ್ ಸರ್ಗೆ ಬಹಳಷ್ಟು ಗೊತ್ತಿದೆ. ಸೊ ಹಾಗಾಗಿ ಖಾನ್ ಸರ್ ಅವರ ಈ 107 ಕೋಟಿಯ ಒಂದು ಆಫರ್ ಆಗಿರ್ಬೋದು, ಅವರ ಬಾಂಬ್ ದಾಳಿ ವಿಚಾರ ಆಗಿರ್ಬೋದು, ಅವರು ಗಂಗಾ ನದಿ ತಟದಲ್ಲಿ ಒಂದು ನಿರ್ಧಾರ ಆಗಿರ್ಬೋದು, ಸಾಕಷ್ಟು ಇದೀಗ ನೋಡಿ ಸರಿಸುಮಾರು ಈ ರಾಖಿ ಹಬ್ಬ ಬಂದಂತ ಸಂದರ್ಭದಲ್ಲೂ ಕೂಡ ಗಮನಿಸ್ತಾ ಹೋದ್ರೆ ಸರಿಸುಮಾರು ಅವರ ಕೈಯಲ್ಲಿ ಇರುವಂತಹ ರಾಖಿಗಳನ್ನ ಗಮನಿಸ್ತಾ ಹೋದ್ರೆ ಅವರ ಮೇಲೆ ಇರುವಂತ ಪ್ರೀತಿ, ಆ ವಿಶ್ವಾಸ ಇಲ್ಲೂ ಕೂಡ ಎದ್ದು ಕಾಣಿಸ್ತಾ ಇರುವಂತದ್ದು. ಸೊ ಈ ಪ್ರೀತಿಯ ಖಾನ್ ಸರ್ ಅವರ ಕತೆ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಹೇಗನ್ನಿಸ್ತು ಅನ್ನೋದನ್ನ ತಿಳಿಸಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.